ಬ್ಯುಸಿಯಾಗಿರುವ ಹೈವೇಯನ್ನು ಊಹೆ ಮಾಡ್ಕೊಳ್ಳೋಣ. ಉದಾಹರಣೆ ಬ್ಯಾಂಗ್ಳೂರ್ ಟು ಚೆನ್ನೈ. ಎಲ್ಲ ಥರ ವೆಹಿಕಲ್ಸು ಓಡಾಡ್ತವೆ, ಕಾರು, ಬಸ್ಸು, ಲಾರಿ, ಟ್ರಕ್ಕು, ವಾಟ್ ನಾಟ್. ಡ್ರೈನೇಜ್ ಸಿಸ್ಟಮ್ ಅವರು ಸರಿಯಾಗಿ ಕೆಲಸ ಮಾಡಿರಲ್ಲ. ಜೋರಾಗಿ ಮಳೆ ಬಂತು ಅಂತ ಅಂದ್ಕೊಳ್ಳೋಣ. ಆ ಮಳೆ ಕಾರಣದಿಂದಾಗಿ ರಸ್ತೆಯ ಮಧ್ಯದಲ್ಲಿ ಒಂದು ಪ್ಯಾತ್ ಹೋಲ್, ಹಳ್ಳ ಡೆವಲಪ್ ಆಗುತ್ತೆ. ಆ ಹಳ್ಳನ ರಿಪೇರಿ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಫಸ್ಟು ಟ್ರಾಫಿಕ್ಕನ್ನು ನಿಲ್ಲಿಸಬೇಕು, ಆಮೇಲೆ ರಿಪೇರಿ ಕೆಲಸ ಶುರು ಮಾಡಬೇಕು ಅಲ್ವಾ? ನಮ್ಮ ದೇಹ ರೋಡ್ ಇದ್ದ ಹಾಗೆ. ಕಂಟಿನ್ಯೂಸ್ ಈಟಿಂಗ್ ಇಸ್ ಈಕ್ವಲ್ ಟು ಫುಡ್ ಟ್ರಾಫಿಕ್. ಬೆಳಗ್ಗೆ ಎದ್ದ ತಕ್ಷಣ ಟೀ, ಕಾಫಿ, ಬಿಸ್ಕೆಟ್, ಆಮೇಲೆ ತಿಂಡಿ ಜೀರ್ಣ ಆಗೋಕ್ಕೆ ಮುಂಚೆ ಊಟ, ಅದು ಜೀರ್ಣ ಆಗೋಕ್ಕೆ ಮುಂಚೆ ಸ್ನ್ಯಾಕ್ಸು, ಮತ್ತು ರಾತ್ರಿ ಊಟ. ನಮ್ಮ ಜೀರ್ಣಶಕ್ತಿಗೆ ಪಾಪ ರೆಸ್ಟೇ ಇಲ್ಲ. ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ಫಸ್ಟು ನಾವು ರೆಸ್ಟ್ ಕೊಡಬೇಕು. ದಯವಿಟ್ಟು ನಿಮ್ಮ ದೇಹಕ್ಕೆ ರೆಸ್ಟ್ ಕೊಡಿ. ದೇಹ ತನ್ನನ್ನು ತಾನೇ ಹೀಲ್ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹಾನೆಸ್ಟ್ ಆಗಿ ದಿನದಲ್ಲಿ ಎಷ್ಟು ಬಾರಿ ತಿಂತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.